ಸ್ಟೂಡೆಂಟ್ ರಿವ್ಯೂ ಕೊಡ್ತಾ ಇದಾರೆ. ಓಕೆ, ನೋಡೋಣ ಏನ್ ಹೇಳ್ತಾರೆ ಸ್ಟೂಡೆಂಟ್ಗಳು. ಸೊ ಏನ್ ಮಾತಾಡ್ತಾರೆ ಇವತ್ತು ಅಂತ. ಎಂಡ್ ಆಫ್ ದಿ ಡೇ ಬಂದಿದ್ವಿ ನಾವು ಆಲ್ರೆಡಿ, ಹೌದಾ? ಚಲೋ ಟೇಕ್. ಏನ್ ಅನ್ಸ್ತಾ ಇದೆ ಒಬ್ಬೊಬ್ರಿಗೆ? ಸರ್, ಕೊಪ್ಪಳ ಡಿಸ್ಟ್ರಿಕ್ಟ್, ಕೊಪ್ಪಳ ಕುಷ್ಟಗಿಯಿಂದ ಬಂದಿರಿ ನೀವು. ಶಿವಮೊಗ್ಗ. ಎಲ್ಲಾರು ಒಬ್ಬೊಬ್ರು ಒಂದೊಂದ್ ಕಡೆಯಿಂದ ಬಂದಿದ್ದೀರಿ, ಹೌದಾ? ಚಲೋ ಇವತ್ತು ಎಂಡ್ ಆಫ್ ದಿ ಡೇ ನಡೀತಾ ಇದೆ. ಕನ್ನಡ ಏನ್ ನಡೀತಾ ಇದೆ? ಎಂಡ್ ಆಫ್ ದಿ ಡೇ ನಡೀತಾ ಇದೆ. ಸೊ ಏನ್ ಅನ್ಸ್ತದೆ? ಯಾವ ತರ ಚೇಂಜ್ ಮಾಡ್ಬೋದು ಅಂತ ಹೇಳಿದೀವ. ಈಗ ಎಲ್ಲಾರು ಮಾಡ್ತೀರಾ? ಚಲೋ ಟೀಕ್. ಮತ್ತೆ ಸಾಫ್ಟ್ವೇರ್ ಅಲ್ಲಿ ಸೊ USB ಇಂದ ಯಾವ್ದು ಕೆಲಸ ಆಗುತ್ತೆ, ಮತ್ತೆ ವಿತೌಟ್ ಬಾಕ್ಸ್ ಯಾವ್ದು ಕೆಲಸ ಆಗುತ್ತೆ, ಆಮೇಲೆ ವಿತ್ ಚಿಪ್ ಆಫ್ ಮಾಡಿ ಯಾವ್ದು ಕೆಲಸ ಆಗುತ್ತೆ, ಅಂದ್ರೆ EMMC ಅಥವಾ UFS ಒಳಗಡೆ ಏನೇನು ಪ್ರೋಗ್ರಾಮಿಂಗ್ ಇರುತ್ತೆ ಎಲ್ಲಾನು ಡೀಟೇಲ್ ಆಗಿ ಹೇಳಿದೀವ. ಚಲೋ ಟೀಕ್. ಸೊ ನಿಮ್ಗೆ ಯಾರಾದ್ರೂ ಏನಾದ್ರು ಹೇಳ್ಬೇಕು ಅನ್ಸುತ್ತಾ SGT ಇನ್ಸ್ಟಿಟ್ಯೂಟ್ ಬಗ್ಗೆ? ಅಥವಾ ಇಲ್ಲಿ 4 ಇನ್ಸ್ಟಿಟ್ಯೂಟ್, 3 ಇನ್ಸ್ಟಿಟ್ಯೂಟ್, 5 ಇನ್ಸ್ಟಿಟ್ಯೂಟ್ ಗೆ ಹೋಗಿ ಬಂದಿರೋರು ಇದೀರಾ? ಚಲೋ ಟೀಕ್. ಅವರು ಯಾರಾದ್ರೂ ಅಭಿಪ್ರಾಯ ಏನಾದ್ರು ಹಂಚ್ಕೊಬೇಕು ಅನ್ಸುತ್ತಾ? ಅಥವಾ ಇಲ್ಲಿ ಹೇಗ್ ನಡೆಯುತ್ತೆ ಕೆಲಸ? ಸೊ ಯಾವ ತರ ಮಾಡ್ತಾರೆ ಸರ್, ಯಾವ ತರ ಟ್ರೀಟ್ ಮಾಡ್ತಾರೆ? ಸೊ ಇದ್ರ ಬಗ್ಗೆ ಯಾರಾದ್ರೂ ಹೇಳ್ಬೇಕು ಅನ್ಸುತ್ತಾ? ಯಾರಾದ್ರೂ ಹೇಳ್ತೀರಾ? ಕಿರಣ್, ಎಷ್ಟು ಮೊಬೈಲ್ ಆನ್ ಮಾಡಿದಿರಿ? ನೀವ್ 2 ಫೋನ್ ಆನ್ ಮಾಡಿದಿರಿ. ಸೊ ಮಂಜುನಾಥ್, ಎಷ್ಟು ಮೊಬೈಲ್ ರೆಡಿ ಮಾಡಿದಿರಿ? 8 ಮೊಬೈಲ್ ರೆಡಿ ಮಾಡಿದ್ವಿ. 8 ಮೊಬೈಲ್ ರೆಡಿ ಮಾಡಿದಿರಿ. ವೆರಿ ಗುಡ್. ನೀವೇ CP? ಚಲೋ ಟೀಕ್. ಅಪ್ಪು, ಸೊ ನೀವು ಎಷ್ಟು ಮೊಬೈಲ್ ಆನ್ ಮಾಡಿದ್ರಿ? 5 ಮೊಬೈಲ್ ಆನ್ ಮಾಡಿದ್ವಿ. ನೀವೊಂದು 5 ಮೊಬೈಲ್ ಆನ್ ಮಾಡಿದಿರಿ. ಮತ್ತೆ ಕರ್ಣ ಅವರು, ಸೊ ನೀವ್ ಎಷ್ಟು ಮಾಡಿದ್ರಿ? ನಾವೊಂದ್ 3 ಮಾಡಿದ್ವಿ ಸರ್. ನೀವೊಂದ್ 3 ಮಾಡಿದಿರಿ. ಸೊ ಇದಕ್ಕೆ ವೆರಿ ಗುಡ್. ಮತ್ತೆ ವಿಘ್ನೇಶ್, ಸೊ ತಮಿಳ್ನಾಡಿಂದ ಬಂದಿರೋದು, ಹೌದಾ? ಚಲೋ ಟೀಕ್. ಸೊ ನೀವು ಎಷ್ಟು ಮೊಬೈಲ್ ಆನ್ ಮಾಡಿದ್ರಿ? 3 ಮೊಬೈಲ್ ಸರ್. ನೀವು 3 ಮೊಬೈಲ್ ಆನ್ ಮಾಡಿದ್ರಿ. ಚಲೋ ಟೀಕ್. ಸೊ ನೀವು ಎಷ್ಟು ಮೊಬೈಲ್ ಆನ್ ಮಾಡಿದ್ರಿ? 4 ಮೊಬೈಲ್ ಸರ್. ಇಲ್ಲ ಬ್ಲಾಕ್ ಪೇಸ್ಟೆಡ್ ಮಾಡಿದೀರಾ ಸರ್? ತುಂಬಾ ಚೆನ್ನಾಗಿದೆ. ಬೇರೆ ಕಡೆ ಬೇಸಿಕ್ ಎಲ್ಲ ನೀಟಾಗಿ ಹೇಳೋದು ಸರ್. ಇಲ್ಲಿ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ ಲೆವೆಲ್ ರಿವಾಲ್ಯೂಮ್ ವರೆಗೂ ಚೆನ್ನಾಗಿ ಪರ್ಫೆಕ್ಟ್ ಆಗಿ ನಮ್ಮ ಹಿಂದೆ ನಿಂತು ಹೇಳ್ತೀರಾ. ಸೊ ಹಿಂದೆ ನಿಂತಿ ಅಂದ್ರೆ ಕೈ ಹಿಡಿದು ಹೇಳ್ಕೊಡ್ತಾರ? ಹಾ ಸರ್, ಕೈ ಹಿಡಿದು ಹೇಳ್ತೀವಿ. ಕೈ ಹಿಡಿದು ಹೇಳ್ಕೊಡ್ತಾರ? ಹಾ ಸರ್. ಸೊ ರಿವಾಲಿಂಗ್ ಬಂದಿಲ್ಲ ಅಂದ್ರೆ ನಿಮ್ ಮಾಡಿದ್ರೆ ಮಾಡು ಅಂತ ಬಿಟ್ಟು ಏನಾದ್ರು ಮುಂದೆ ಹೋಗ್ತಾರ? ಆತರ ಏನಾದ್ರು ಇದೆಯಾ? ಇಲ್ಲ ಸರ್, ನಮ್ ಕೈ ಹಿಡಿದು ಯಾವ ತರ ಸ್ಟೆನ್ಸಿಲ್ ಹಿಡಿಬೇಕು, ಯಾವ ತರ ಪೇಸ್ಟ್ ಹಾಕ್ಬೇಕು ಎಲ್ಲ ಹೇಳ್ತೀರಾ ಸರ್. ಎಲ್ಲ ಹೇಳ್ಕೊಡ್ತೀವಿ. ಸೊ ಕೈ ಕೆಲಸ ಆಯ್ತು. ಅದಾದ್ಮೇಲೆ ಫಾಲ್ಟ್ ಫೈಂಡಿಂಗ್, ಟ್ರೇಸಿಂಗ್ ಬಗ್ಗೆ ಏನ್ ಹೇಳಕ್ ಇಷ್ಟ? ಫಾಲ್ಟ್ ಫೈಂಡಿಂಗ್ ಈಸಿಯಾಗಿ ಹೇಳ್ತೀರಾ, ಈಸಿ ವಿತ್ ವೇನಲ್ಲಿ ಹೇಳ್ತೀರಾ ಸರ್. ಯಾವ ತರ DC ಪವರ್ ಸಪ್ಲೈ ಇಂದ ಹೆಂಗ್ ಕಂಡುಹಿಡಿಬೇಕು, GR ಚೆಕಿಂಗ್ ಇಂದ ಹೆಂಗ್ ಕಂಡುಹಿಡಿಬೇಕು, ಯಾವ ಪ್ರಾಬ್ಲಮ್ ಎಲ್ಲಿಂದ ಬರುತ್ತೆ, ಯಾವ ಪ್ರಾಬ್ಲಮ್ ಬಂದ್ರೆ ಏನಾಗುತ್ತೆ ಸಟ್ಟು, ಅದೆಲ್ಲ ಹೇಳ್ತೀರಾ ಸರ್. ಸೊ ಸ್ಕೀಮ್ಯಾಟಿಕ್ ಹೇಳ್ಕೊಡ್ತಾರೆ? ಹೇಳ್ತೀರಾ ಸರ್. ಚಲೋ ಟೀಕ್. ಲೈನ್ ಸ್ಕೀಮ್ಯಾಟಿಕ್ ಎಲ್ಲ ನೋಡ್ಲಿಕ್ಕೆ ಬರುತ್ತಾ ಇವಾಗ ನಿಮ್ಗೆ? ಹಾ ಸರ್, ಬರುತ್ತೆ. ಚಲೋ ಟೀಕ್. ಮತ್ತೆ 1000ಕ್ಕೆ ಸೊ ವರ್ತೆಬಲ್ ಇದೆಯಾ ಅನ್ಸುತ್ತಾ ಇಲ್ಲಿ? 40,000 ಬೆಡ್ರೂಮ್ ಕೊಡ್ಬೋದು ಸರ್. ಓಕೆ. ಸೊ ನನಗೆ ಕಾಲ್ಸ್ ಕೂಡ ಬರ್ತಾ ಇತ್ತೆ, ಸರ್ ಅಲ್ಲಿ 15,000 ತಗೊಂತಾರೆ, ಇಲ್ಲಿ 20,000 ತಗೊಂತಾರೆ, ಊಟ ತಿಂಡಿ ಎಲ್ಲ ಫ್ರೀ ಆಗಿ ಕೊಡ್ತಾರೆ. ಸೊ ನಾವಿಲ್ಲಿ ಇರ್ಲಿಕ್ಕೆ ರೂಮ್ ಕೊಡ್ತೀವಿ, ಹೌದಲ್ವಾ? ಸೊ ರೂಮ್ ಚೆನ್ನಾಗಿದೆ ಅನ್ಸುತ್ತಾ? ಚೆನ್ನಾಗಿದೆ. ಸೊ ಊಟ ತಿಂಡಿ ಮಾತ್ರ ನಮ್ ಪ್ರೊವೈಡ್ ಮಾಡಲ್ಲ. ಸೊ ಆದ್ರೆ ಆ 30,000ಕ್ಕೆ ನಿಮ್ಗೆ ನಾಲೆಡ್ಜ್ ಬೇಕು, ಇಂಪಾರ್ಟೆಂಟ್. ಸೊ ಎಲ್ಲರೂ CPMC ಎಲ್ಲ ತೆಗ್ದಿ ಹ್ಯಾಂಡ್ ಸ್ಕಿಲ್ ಮಾಡಿ ಟ್ರೇಸಿಂಗ್ ಮಾಡಿ ನಿಮ್ ಸೆಟ್ ಗಳನ್ನ ಆನ್ ಮಾಡಿದೀರಾ? ಸೊ ಮಾಡಿದೀರಾ? ಚಲೋ ಟೀಕ್. ಈ 30,000 ವರ್ತ ಅನ್ಸುತ್ತಾ? ತಗೊಂಡಿದ್ ಹಾಪ ನನಗೆ ಲಾಸ್ ಆಗಿಲ್ಲ, ಚೆನ್ನಾಗಿ ನಾನು ಕಲ್ತಿದ್ದೀನಿ ಅಂತ ನಿಮ್ ಮನ್ಸಿಂದ ಹೇಳಿ ಅನ್ಸ್ತಾ ಇದೆಯಾ ಅಥವಾ ಇಲ್ವಾ? 100%. ಚಲೋ ಟೀಕ್. ಸೊ ಒಂದು ವಾರದೊಳಗೆ EMC ಚೇಂಜ್ ಮಾಡಿದೀವಿ, ಇನ್ನೊಂದು ಡೈಟ್ ಮಾಡಿದೀವಿ ತೋರ್ಸ್ಲಿಕ್ಕೆ. ಕನ್ನಡ ಮಾಡಿದೀವ? ನಿಮ್ಮ ಮೊಬೈಲ್ ತಗೊಂಡಿದೀವಿ, ಲೈವ್ ಕಸ್ಟಮರ್ ಮೊಬೈಲ್ ತಗೊಂಡು ಅವ್ರು ತಗೊಂಡಿರೋ ಮೊಬೈಲ್ ರಿಪೇರ್ ಮಾಡಿ ತೋರ್ಸಿದೀವ. ಸೊ DC ಪವರ್ ಸಪ್ಲೈ ಇರ್ಬೋದು, ಸ್ಕೀಮ್ಯಾಟಿಕ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, ಕರೆಕ್ಟ್ 6 ಪೋರ್ಟ್ ಇರ್ಬೋದು, ಸೊ ಲೀಕೇಜ್ ಇರ್ಬೋದು, ಶಾರ್ಟಿಂಗ್ ಇರ್ಬೋದು, ಕನ್ನಡ. ಸೊ ಇದೆಲ್ಲ ಈಸಿ ವೇ ಅರ್ಥ ಆಗೋ ತರ ಹೇಳ್ಕೊಟ್ಟಿದೀನ. ಲೈವ್ ನೋಡಿದೀವ? ಸೊ ಲಾಸ್ಟ್ ಅಂದ್ರೆ ಎಷ್ಟು ಗಂಟೆ ತನಕ ಲಾಸ್ಟ್ ರಾತ್ರಿ ಕೆಲಸ ಮಾಡಿ? 10 ಗಂಟೆವರೆಗೂ ಕ್ಲಾಸ್ ನಡೀತಾ ಇದೆಯಾ? ಚಲೋ ಟೀಕ್. ಇಲ್ಲ ಏನಾದ್ರು ರಿಸ್ಟ್ರಿಕ್ಷನ್ಸ್ ಇದೆಯಾ? ನೀವು ಇಷ್ಟೇ ದಿನ ಇರ್ಬೇಕು, ಸೊ ಇಲ್ಲಾಂದ್ರೆ ಇಷ್ಟೇ ಗಂಟೆಗೆ ಹೋಗ್ಬೇಕು, ಈ ಟೂಲ್ಸ್ ಕೊಡಲ್ಲ, ಇದಿಷ್ಟಲ್ಲೇ ಮಾಡ್ಬೇಕು ಅಂತ ಏನಾದ್ರು ರಿಸ್ಟ್ರಿಕ್ಷನ್ಸ್ ಏನಾದ್ರು ಇದೆಯಾ? ಸೊ ಓಕೆ. ಮಾಸ್ಟ್ ಏನಾದ್ರು ಕೋಪ ಮಾಡ್ಕೊಂಡು ಏನಾದ್ರು ಒಂದ್ ಕ್ವಶನ್ ಕೇಳಿದ್ರೆ ಇದೆಲ್ಲ ಹಿಂಗಲ್ಲ, ಇದು ಹಿಂಗೆ ಅಂತ ಏನಾದ್ರು ಹೇಳ್ತಾರ ಅಥವಾ ಹೇಗೆ? ಫ್ರೆಂಡ್ಲಿ ಆಗಿರ್ತಾರೆ, ಎಲ್ಲ ಹೇಳ್ಕೊಡ್ತಾರೆ. ಚಲೋ ಟೀಕ್. ಸೊ ಅಕಸ್ಮಾತ್ ನಿಮಗೆ ಏನೋ ಒಂದು ಗೊತ್ತಾಗಿಲ್ಲ ಅಂದ್ರೆ ನಿಮಗೆ ಫೋಕಸ್ ಮಾಡಿದೆಲ್ಲ ಹಿಂಗ್ ಮಾಡ್ಬೇಕು ಅಂತ ಏನಾದ್ರು ಹೇಳ್ಕೊಡ್ತಾರ ಅಥವಾ ಅಲ್ಲಿ ಕೇಳಿ ಇದ್ ಕೇಳಿ ಅಂತ ಏನಾದ್ರು ಹೇಳ್ತಾರ? ಒಂದ್ಸರಿ ಹೇಳಿದ್ರೆ ಇಲ್ಲ ಅಂತ ಏನ್ ಡೌಟ್ ಐತೆ ಫಸ್ಟ್ ಕ್ಲಿಯರ್ ಮಾಡ್ತೀನಿ.
ಹೌದಾ ಚಲೋ ಠೀಕ್. ಈಗ ಒಬ್ರು ಅಕಸ್ಮಾತ್ ಏನೋ ಕಲ್ತಿಲ್ಲ, ಒಬ್ರು ಅಕಸ್ಮಾತ್ ಏನೋ ಡಿಲೇ ಆಯ್ತು ಅಂತ ಹೇಳಿದ್ರೆ ಅವ್ರು ಕಲೀಲಿ ನಾವು ಮುಂದೆ ಹೋಗೋಣ ಅಂತ ಹೋಗ್ತಾರಾ ಅಥವಾ ಕಲ್ತ ಮೇಲೆ ಮುಂದೆ ಹೋಗ್ತಾರೆ. ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಆಮೇಲೆ ಹೋಗ್ತೀರಾ ಸರ್ ನೆಕ್ಸ್ಟ್ ಸೆಕ್ಷನ್ ಓಕೆ. ಸೊ ಇವಾಗ ಕೋರ್ಸ್ ಬಂದು 20 days ಕೋರ್ಸ್ ಹೌದಾ? ಸೊ 20 days ಒಳಗಡೆನೆ ಮುಗಿಸ್ಬಿಡ್ಬೇಕು ಅಂತ ಹೇಳ್ತಾರಾ ಅಥವಾ ಏನ್ ಹೇಳ್ತಾರೆ? ಇಲ್ಲ ಸರ್ ಬೇಕಾದ್ರೆ ಇನ್ನ 5 ದಿನ ಎಕ್ಸ್ಟ್ರಾ ಕೂಡ ತಗೊಂಡ್ರಿ ಅಂತ ಟೈಮ್ ಕೊಟ್ಟಿ ಅದು ಮಾಡ್ತೀರಾ ಸರ್? ಸೊ ಅಂದ್ರೆ ಏನೋ 20 ದಿನ ಆಗೋ ಕೋರ್ಸು 25 ದಿನ ಆದ್ರೂ ಪರವಾಗಿಲ್ಲ, ಸೊ ನಾವೇನ್ ಮಾಡ್ತೀವಿ ನಿಮ್ಗೆ ಕಲ್ಸ್ಬಿಟ್ಟು ಇಲ್ಲಿಂದ ಹೊರಗಡೆ ಕಳಿಸ್ತೀವಿ ಅಂತ ಹೇಳ್ತೀವಿ, ಹೌದಾ? ಕರೆಕ್ಟ್ ಅದೇ ತರ ನಡೀತಾ ಇದೆ ಇಲ್ಲಿ. 20 ದಿನ ಆಯ್ತು ಇವತ್ತೇ ಹೊರಗೆ ಹೋಗ್ಬಿಡಿ ಅಂತ ಏನಾದ್ರು ಹೇಳ್ತೀರಾ? ಸೊ ಎಲ್ಲ ಇದು ಮನ್ಸಿಂದ ಹೇಳ್ತಿರೋದು ಅಥವಾ 45 ದಿನ ಮನ್ಸಿಂದ ಹೇಳ್ತಾ ಇಲ್ಲ ಸರ್. ಸೊ ಎಲ್ಲಾರು ಕೆಲಸ ಕಲ್ತಿದ್ರಿ ಅನ್ಸ್ತಾ ಇದ್ಯಾ? ಸೊ ಒಂದ್ಸಲಿ ಏನ್ ಮಾಡೋಣ. ಸೊ ಓಕೆ. ಸೊ ಈ ವಿಡಿಯೋ ನೋಡ್ತಿರೋರ್ಗೆ ಸೊ ನಿಮ್ ಪ್ರಕಾರವಾಗಿ ಸೊ ನಾನ್ ಬರ್ಬೇಕು ಅಂತ ಇರುತ್ತೆ, ಹೋಗ್ಲಾ ಬೇಡ ಅಂತ ಇರ್ತಾರೆ ಕನ್ನಡ. ಸೊ ಒಬ್ಬೊಬ್ರಿಗೆ ಕೇಳ್ತಾ ಹೋಗ್ತೀನಿ, ಬರ್ಬೋದಾ ಅಥವಾ ಏನ್ ಅನ್ಬೋದು? ಫೈನಲ್ ಒಂದು ಎಲ್ಲಾರು 5 ಜನ 6 ಜನ ಇದೀರಿ. ಸೊ ಇಲ್ಲಿ ಬಂದ್ರೆ ಕೆಲಸ ಕಲಿಬಹುದಾ ಅಥವಾ ಏನ್ ಬರ್ಬೋದು ನಿಮ್ಮ ವರ್ಡ್ಸ್ ಗಳಲ್ಲಿ, ನಿಮ್ಮ ಅಕ್ಷರದಲ್ಲಿ, ಹಿಂದಿಲಿ ಇರ್ಬೋದು, ತಮಿಳಲ್ಲಿ ಇರ್ಬೋದು, ಕನ್ನಡದಲ್ಲಿ ಇರ್ಬೋದು. ಸೊ ಏನ್ ಮಾಡಿ ಒಂದು ಈ ವಿಡಿಯೋ ನೋಡ್ತಿರೋರಿಗೆ ಬರ್ಬೋದಾ ಏನು ಅಂತ ಒಂದು ನೀವು ಮೆಸೇಜ್ ಕೊಡಿ. ಅಂದ್ರೆ ಈ ಮೆಸೇಜ್ ಏನಾಗಿರ್ಬಾರ್ದು, ಗಲತ್ ಆಗಿರ್ಬಾರ್ದು. ಅಂದ್ರೆ ನಾನು ಹೇಳ್ತಿರೋದು ಸೊ ಬೇರೆಯವ್ರು ಬಂದು ಇಲ್ಲಿ ಕಲಿಯಕ್ ಆಗಿಲ್ಲ ಅನ್ನೋ ಇದು ಬೇಡ. ಸೊ ನಿಮ್ ಮನ್ಸಿಗೆ ಏನ್ ಅನ್ಸುತ್ತಲ್ಲ, ನಿಮ್ ಮನ್ಸಿಗೆ ಏನ್ ಅನ್ಸುತ್ತೆ ಅದ್ ಹೇಳಿ, ಕಲಿಬಹುದು ಅಥವಾ ಕಲಿಯಲ್ಲ. ಸೊ ನಾನು ಇದನ್ನ ಹೀಗೆ ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡೋನಿದ್ದೀನಿ. ಸೊ ಇದ್ರಲ್ಲಿ ಏನು ನಾನು ಎಡಿಟ್ ಮಾಡೋನಿಲ್ಲ. ಸೊ ಇದೇನಿದೆ ಹಂಗೆ ಮಾಡ್ತೀನಿ. ಇದು ಈ ಫೈನಲ್ ಸ್ಟೇಜ್ ನ. ಸೊ ನಿಮ್ ಮನ್ಸಿಗೆ ಏನ್ ಅನ್ಸ್ತಾ ಇದೆ ಸೊ ಅದನ್ನ ನೀವು ಹೇಳಿ. ಓಕೆ. ಸೊ ನನ್ ಪ್ರಕಾರ ಬೇರೆ ಇನ್ಸ್ಟಿಟ್ಯೂಟ್ ಹೋಗಿ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ STD ಬಂದು ಕೆಲಸ ಕಲಿಬಹುದು ಸರ್. ಬೇರೆ ಕಡೆ ನಾನು ಹೋಗಿ ದುಡ್ಡು ವೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಹಂಗಾಗಿ ನನ್ನ ಸಜೆಷನ್ STD ಬನ್ನಿ, ಕೆಲಸ ಕಲೀರಿ. ನಮ್ಮ ಲಾಸ್ಟ್ ವರ್ಡ್ಸ್ ನಮ್ಮ ಸ್ಟೂಡೆಂಟ್ಸ್. ಸೊ ಈ ವಿಡಿಯೋ ನೋಡಿದವರಿಗೆ ಸೊ ನಿಮ್ಗೆ ಯಾರಾದ್ರೂ ಕೆಲಸ ಕಲಿಬೇಕು, ಒಂದು ಓನ್ ಶಾಪ್ ಹಾಕ್ಬೇಕು, ಸೊ ಅಥವಾ ಏನೋ PUC ಆಗಿರುತ್ತೆ ಹುಡುಗಂದು, SLC ಆಗಿರುತ್ತೆ ಹುಡುಗಂದು. ಸೊ ಅವನೇನೋ ಮನೇಲಿ ಖಾಲಿ ಕೂತಿರ್ತಾನೆ, ನಾವು ಕೆಲಸ ಕಲ್ತವನಿಗೆ ಅಂಗಡಿ ಹಾಕ್ಸ್ಬೇಕು ಅನ್ನೋರು ಬಂದು ಕಲಿಬೋದಾ ಇಲ್ಲಿ? ಚಲೋ ಠೀಕ್. ಏನು ಗೊತ್ತಿಲ್ಲ ಅಂದ್ರೆ ಬಂದಿಲ್ಲ ಕೆಲಸ ಕಲಿಬೋದಾ? ಚಲೋ ಠೀಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್.